ಹಾಯ್ ಫ್ರೆಂಡ್ಸ್, ನಾನಿಲ್ಲಿ ದೋಸೆ ಮಾಡೋಣ ಅಂಥೇಳಿ ದೋಸೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ರೆಗ್ಯುಲರಾಗಿ ಎಲ್ಲರೂ ಮಾಡೋ ಥರ ದೋಸೆ ಏನು ಮಾಡ್ತಾಯಿಲ್ಲ. ಇದಕ್ಕೆ ನಾನು ಮೊಟ್ಟೆ ಹಾಕಿ ಮಾಡ್ತಾ ಇರೋದು. ಈ ದೋಸೆಗೆ ನಾನು ದೋಸೆ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಇದು ಚಟ್ನಿ, ಕೆಂಪು ಚಟ್ನಿ, ಇದು ಊರ ಕಡೆ ಮಾಡ್ತೀವಿ ನಾವು. ಹಣ್ಣು ಮೆಣಸಿನ್ಕಾಯಿ ಇರುತ್ತಲ್ವ, ಹಸಿಮೆಣ್ಸಿನ್ಕಾಯಿ ಥರನೇ ಹಣ್ಣು ಮೆಣಸಿನ್ಕಾಯಿ ಬರುತ್ತೆ. ಆ ಹಣ್ಣು ಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದಕ್ಕೆ ಜೀರಿಗೆ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಉಪ್ಪು ಹಾಕ್ಕೊಂಡು ಆ ಥರ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಿ. ನಾವಿಲ್ಲಿ ದೋಸೆ ಮಾಡೋಕ್ಕೆ ಫಸ್ಟು ಒಂದು ದೋಸೆ ಹಾಕ್ಕೋತಾ ಇದ್ದೀನಿ. ಈ ಚಟ್ನಿಗೆ ನಾನು ಸ್ವಲ್ಪ ಈ ಟೊಮೆಟೊ ಸಾಸ್ ಇರುತ್ತಲ್ವ, ಆ ಟೊಮೆಟೊ ಸಾಸ್ ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ. ಈ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಇದು ಲೋ ಫ್ಲೇಮಲ್ಲಿರಲಿ. ಇದೇನು ಚಟ್ನಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಈ ಚಟ್ನಿನ ನಾನಿಲ್ಲಿ ದೋಸೆಗೆ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಇದು ಚೆನ್ನಾಗಿರುತ್ತೆ, ಖಾರ ಖಾರ ಇರುತ್ತೆ. ಹೀಗಾಗಿ ಖಾರಕ್ಕೆ ಬೇರೆ ಏನು ಬಳಸೋದಿಲ್ಲ, ಈ ಚಟ್ನಿ ಮಾತ್ರ ಬಳಸ್ತಾ ಇರೋದು. ಈ ಥರ ಒಂದು ಸತೆ ಮಾಡೋದ್ರಿಂದ ರೆಗ್ಯುಲರಾಗಿ ದೋಸೆ ತಿನ್ನೋದು ಬೇರೆ ಟೈಪ್, ಇದೊಂಥರ ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ. ಹೆಲ್ದಿಯಾಗೂ ಕೂಡ ಇರುತ್ತೆ. ಮೊಟ್ಟೆ ಎಲ್ಲ ಹಾಕಿರ್ತೀವಿ, ಗೊತ್ತೇ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಮೊಟ್ಟೆ, ಖಾಲಿ ಮೊಟ್ಟೆ ಮಾತ್ರ ಒಡೆದ್ಬಿಟ್ಟು ಸ್ವಲ್ಪ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ದೋಸೆ ಮೇಲೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಇದು ಬೇಯಬೇಕು. ಸ್ವಲ್ಪ ಬೇಯಿತು ಅಂತ ಅನಿಸುವಾಗ ಇದನ್ನು ಟರ್ನ್ ಮಾಡ್ಕೋಬೇಕು. ನೋಡಿ ದೋಸೆ ರೆಡಿಯಾಗಿ ಹೋಯಿತು. ಇದಕ್ಕೆ ನಂಚ್ಕೊಳ್ಳೋಕ್ಕೇನು ಬೇಕು ಅಂತೇನಿಲ್ಲ, ಹಾಗೆ ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ಲಾಗಿದೆ ಮೊಟ್ಟೆ ದೋಸೆ. ಥ್ಯಾಂಕ್ ಯು.